ನನ್ನ ಅರಮನೆಯ ವಿಸ್ತಾರ, ಇದರ ವೈಭವ ನೀನು ಬಲ್ಲೆ. ಇಲ್ಲಿ ನೀನು ಸುಮ್ಮನೆ ಕಾಲ ಕಳೆಯುವುದಲ್ಲ. ನಿನಗೆ ಉದ್ಯೋಗ ಯಾಕೆ? ನಾನು ಅನಾಥನಲ್ಲ, ಅಶಕ್ತನೂ ಅಲ್ಲ. ನಿನ್ನ ಅನ್ನದ ಋಣವನ್ನ ತೀರಿಸುವಂತಹ ಒಂದು ಉದ್ಯೋಗವನ್ನ ಕಲ್ಪಿಸು. ನಳನ ಬಗ್ಗೆ ಯೋಚನೆ ಬೇಡ. ನಳ ಒಂದಲ್ಲ ಒಂದು ದಿನ ಬಂದಾನು, ಮತ್ತೆ ಲೋಕಕ್ಕೆ ಕಂಡಾನು. ಓಹೋ, ನನ್ನನ್ನ ನಂಬುದರೆಯೇ ಕಾದು ನೋಡುವುದು ಲೇಸು. ಬಾಹುಕನ ನಳನ ಬಳಿಯಿಂದ ಬಂದಂತಹ ಬಾಹುಕ ನೀನು. ಎಲ್ಲವನ್ನೂ ಅರಿತು ಬಂದವನು, ಅಲ್ಲಿಯ ಸ್ಥಿತಿಯನ್ನ ನೋಡಿ ಬಂದವನು, ಅಲ್ಲಿ ಮುಂದೆ ಏನಾಗುತ್ತದೆ ಎಂಬುದನ್ನು ಊಹಿಸಿ ಭಾವಿಸಿ ಬಂದವನು, ಒಂದು ನೆಲೆಯನ್ನು ಕಂಡುಕೊಳ್ಳಲು ಬಂದವನು, ನನ್ನಲ್ಲಿ ನೆಲೆಯನ್ನು ಯಾಚಿಸುತ್ತಿರುವವನು. ಅಯ್ಯ ಬಾಹುಕ, ನಿನಗೆ ಉದ್ಯೋಗ ಎನ್ನುವುದನ್ನು ಕಲ್ಪಿಸುವುದು ನನಗೆ ಬಹಳ ಕಷ್ಟವಾಗುತ್ತದೆ. ಯಾಕೆಂದರೆ ನನ್ನ ಆಪ್ತ ನೀನು. ಆದರೆ ಒಂದು ಸಾಂಕೇತಿಕವಾಗಿ ಒಂದು ಉದ್ಯೋಗವನ್ನು ಕೊಡಬಲ್ಲೆ. ಅದು ಹೇಗೆ? ಸಾವಿರಾರು ಕುದುರೆಗಳ ದಳಪತಿ ಎಂದುಕೊಳ್ಳುತ್ತಿರುವಂತಹ ನೀನು ಮಾಡಬಹುದಾದ ಉದ್ಯೋಗ ಯಾವುದು? ಅದೇ ಉದ್ಯೋಗವನ್ನು ಇಲ್ಲಿ ಮಾಡಬಹುದು. ಸಾವಿರಾರು ಕುದುರೆಗಳ ದಳಪತಿ ಅಲ್ಲ, ಆದರೆ ನಾನು ನೀಡುತ್ತಿರುವಂತಹ ಉದ್ಯೋಗ ಕೇವಲ ಸಾಂಕೇತಿಕ ಮಾತ್ರ. ಓಹೋ, ನೀನು ನನ್ನಲ್ಲಿ 100 ಕುದುರೆಗಳನ್ನು ನೋಡಿಕೊಂಡರೆ ಸಾಕು. 100 ಕುದುರೆ?